ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 25ನೇ ತಾರೀಕಿಂದು. ಇಲ್ಲಿ ಚಂಪಾ ಹೋಗ್ತಾ ಇರ್ತಾಳೆ. ಭದ್ರನ ತಮ್ಮ ಬಂದ್ಬಿಟ್ಟು ಚಂಪನ ಮಾತಾಡಿಸ್ತಾನೆ. ಗಿಣಿಮರಿ ಗಿಣಿಮರಿ ಅಂತ ಬರ್ತಾನೆ ಹಿಂದೆನೇ. ಏನು ಅಂದಾಗ, ಗಿಣಿಮರಿ ನಾನು ನಿನ್ನ ಎಷ್ಟು ಪೂರ್ತಿ ಮಾಡ್ತಿದ್ದೀನಿ ಗೊತ್ತಾ ಅಂತ ಅಂದ್ಬಿಟ್ಟು ಅಂತಾನೆ. ಅವಾಗ ಚಂಪಾ, ಇದೆಲ್ಲ ಬೇಡ ನನ್ನ ಹತ್ರ, ಮೊದಲು ಹಟ್ಟಿಲಿ ಒಪ್ಪಿಸ್ಬಿಟ್ಟು ನಾನು ಲಗ್ನ ಆಗೋದು ನೋಡು ಫಸ್ಟು ನೀನು, ಇಲ್ಲ ನಮ್ಮಪ್ಪಯ್ಯ ಬೇರೆ ಹುಡುಗ ನೋಡ್ಕೊಬಂದು ಲಗ್ನ ಮಾಡ್ತಾನೆ ಅಂದಾಗ, ಅದಕ್ಕೆ ಗಿಳಿಮರಿ ಇವಾಗ ನಮ್ಮ ಹಟ್ಟಿಲಿ ಈಗ ಸದ್ಯಕ್ಕೆ ಏನು ಮಾತಾಡೋಕ್ಕಾಗಲ್ಲ, ಒಪ್ಪಲ್ಲ ಅಂತಲೇ ನಾನು ಇವಾಗ ಒಂದು ನಿರ್ಧಾರ ಮಾಡಿದ್ದೀನಿ. ಅಂದರೆ ಏನು ನಿರ್ಧಾರ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಚಂಪಾ. ಅವಾಗ ಅವನು ಜೇಬಿಂದ ತಾಳಿ ತೆಗೆದ್ಬಿಟ್ಟು, ನೋಡಿಲಿ ಇದನ್ನು ಕಟ್ಬಿಟ್ಟು ನಾಳೆ ದಿವಸ ನಮಗೊಂದು ಮಗು ಹುಡ್ತದೆ ಅಂತ ತಿಳ್ಕೊ, ಅವಾಗ ಹೋಗಿ ಹಿಂಗೆ ಚಂಪಾ ಹಿಂಗೆ ನಾನು ಮದುವೆ ಆಗಿದ್ದೀನಿ, ಹಿಂಗೆ ಇವಾಗ ನಮ್ಮ ವಂಶದ ಕುಡಿ ಚಂಪನ ಹೋಟೆಲ್ ಹುಡ್ತದೆ ಅಂತ ಹೇಳ್ಬೋದು, ಅದಕ್ಕೊಂದು ದಾರಿ ಸಿಗ್ತದೆ ಕಣಮ್ಮಿ, ಅದಕ್ಕೇನೆ ನಾನು ಈ ನಿರ್ಧಾರ ಮಾಡಿದ್ದೀನಿ ಅಂತಂದ್ಬಿಟ್ಟು ತಾಳಿ ತಗೊಂಡು ಚಂಪನ ಕತ್ತು ಕಟ್ಟಕ್ಕೆ ಹೋಯ್ತಾನೆ. ಅವಳು ಸುಮ್ಮನಿರ್ತಾಳೆ, ಕಟ್ಟಿಸ್ಕೊತಾಳೆ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಅವಳು ಕಟ್ಟಿಸ್ಕೊಳ್ಳಲ್ಲ, ಕಿತ್ತು ಬಿಸಾಕ್ಬಿಟ್ಟು, ಏನಮ್ಮಿ ನಾನು ಪ್ರೀತಿಯಿಂದ ತಾಳಿ ಕಟ್ಟೋಣ ಅಂತ ಬಂದರೆ ಬಿಸಾಕ್ತಿದ್ಯಲ್ಲ, ಇದು ನಾನು ಸಂಸಾರಸ್ತ್ರ ಮನೇಲಿ ಹುಟ್ಟಿರೋ ಹೆಣ್ಮಗಳು, ಮಾನ ಮರ್ವದಿಂದ ಬದುಕಿರೋರು ಮಗಳು, ನಾನು ಕದ್ದು ನಿಂತವು ತಾಳಿ ಕಟ್ಸ್ಕೊಂಡು ನಮ್ಮ ಅಪ್ಪಗಿನ ಮರ್ವದಿ ತೆಗಿಬೇಕೆ, ಅಂಥವೆಲ್ಲ ನನ್ನ ಹತ್ರ ನಡೆಯೋಕ್ಕಿಲ್ಲ, ತಿಳ್ಕೊಬಿಡು ಫಸ್ಟೇ, ಹಿಂಗೆಲ್ಲ ಕತ್ತು ತಾಳಿ ಕಟ್ಸ್ಕೊಂಡು ನಿನಗೆ ಸಿಗ್ತೀನಿ ಅಂತ ತಿಳ್ಕೊಬೇಡ ನೀನು, ಯಾವತ್ತಿದ್ರು ಮಾನ ಹೆಣ್ಮಗಳು ನಾನು, ನೀತಿ ಕೆಟ್ಟ ಹೆಣ್ಮಗಳಲ್ಲ, ಗೊತ್ತೈತೆ ಅಂತ ಚಂಪಾ ಬೈತಾಳೆ. ಹಂಗಲ್ಲ, ಇವಾಗ ಏನಾಯಿತು, ನೀನು ತಾಳಿ ಕಟ್ಬಿಟ್ಟು ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತದೆ ಅಂತ ಅಂದ್ಬಿಟ್ಟು ತಗೊಂಡೋಗಿ ನಮ್ಮ ಹೊಟ್ಟೆಯವ್ರ ಮುಂದೆ ನಿಲ್ಲಿಸ್ತಿದ್ದೆ ನಾನು, ಎಲ್ಲದಕ್ಕೂ ಕಲ್ಲಾಕ್ಬಿಟ್ಟು ತಾಳಿ ಕಿತ್ತೆಸ್ಬಿಟ್ಟಲ್ಲ ನೀನು ಅಂದಾಗ, ಈ ಯಾವ ಥರ ಎಲ್ಲ ನನ್ನ ಹತ್ರ ಬೇಕಾಗಿಲ್ಲ, ನೀನು ಅಂಥ ಶರಾತಿರೋನಾದರೆ ಹೋಗಿ ನಿಮ್ಮ ಹೊಟ್ಟೆಲಿ ಮಾತಾಡ್ಬಿಟ್ಟು ನಿಮ್ಮ ಹೊಟ್ಟೆಯವ್ರ ಮುಂದೆ ಊರು ಜನಕ್ಕೆ ಮುಂದೆ ನಂಗೆ ತಾಳಿ ಕಟ್ಟಿ ಪಡ್ಕೋ ಅಷ್ಟೇ, ಅಂಥ ಹೆಣ್ಮಗಳು ನಾನೆಲ್ಲ ತಿಳ್ಕೊಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೈದ್ಬಿಟ್ಟು ಹೊಂಟೋಯ್ತಾಳೆ ಚಂಪಾ. ಇಲ್ಲಿ ಗೌಡ್ರ ಮನೇಲಿ ಏನಾಗ್ತಿರುತ್ತೆ, ಮೋಹನ ಈಶ್ವರಿ ಇವಳು ವಿದ್ಯೆ ಎಲ್ಲ ಸೇರಿ ಅಡುಗೆ ಮಾಡ್ತಾ ಇರ್ತಾರೆ. ಆವಾಗ ವಿದ್ಯೆ ಎಲ್ಲ ತರಕಾರಿ ಎಲ್ಲ ಕೊಯ್ಕೊಡ್ತಾ ಇರ್ತಾಳೆ, ಮೋಹನ ಈಶ್ವರಿ ಎಲ್ಲರೂ ಅಡುಗೆ ಮಾಡ್ತಾ ಇರ್ತಾರೆ. ಆವಾಗ ಮೋಹನ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಯಾವುದೋ ಫೋನ್ ಬರುತ್ತೆ, ನೋಡವ ಕೋಳಿ ಸಾರೆಲ್ಲ ಆಗದೆ, ಈಶ್ವರಿ ಆ ಸಾರು ಆದಮೇಲೆ ಇದು ಆಫ್ ಮಾಡಿಬಿಡು ಸ್ಟವ್ ಅಂತ ಹೇಳ್ಬಿಟ್ಟು ಮೋಹನ್ ಅವ್ರು ಫೋನ್ ತೊಗೊಳಕ್ಕೆ ಹೋಗ್ತಾರೆ. ಆವಾಗ ಈಶ್ವರಿ ಏನು ಮಾಡ್ತಾಳೆ, ಸರಿ ಕಣಕ್ಕೆ ಆಯಿತು ಅಂತ ಹೇಳ್ತಾಳೆ. ಇವಳು ವಿದ್ಯೆ ಏನು ಮಾಡ್ತಾಳೆ, ಸಾರು ಸಂದಾಕದ ಅಂತ ಅಂದ್ಬಿಟ್ಟು ಈಶ್ವರಿ ಕೇಳ್ತಾಳೆ. ಅವಾಗ ಸಂದಾಕ ಇರ್ತದೆ ಅತ್ತೆ ಅಂದಾಗ, ಹ್ಞೂ ಅಕ್ಕ ಯಾವಾಗಲೂ ಸಂದಾಕೆ ಮಾಡೋದು ಕಣ ಬಿಡು ಅಂದಾಗ, ಇರುತ್ತೆ ಟೇಸ್ಟ್ ನೋಡ್ತೀನಿ ಅಂತ ಕೈಗೆ ಹಾಕೊಂಡು ನೋಡ್ತಾಳೆ, ಚೆನ್ನಾಗದೆ ರುಚಿಯಾಗದೆ ಸಾರು ಅಂತ ಅಂತಾಳೆ. ಹ್ಞೂ ಸಂದಾಕೆ ಮಾಡ್ತದೆ ಅಕ್ಕ ಅಂತ ಅಂತಾಳೆ. ಆವಾಗ ಇವಳು ಈಶ್ವರಿ ಏನು ಮಾಡ್ತಾಳೆ, ಈ 3 ಅಡಿ ಈ ಮನೇಲಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ಇದ್ಬಿಟ್ರೆ ನಾಳೆ ದಿವಸ ಫೋನ್ ಮಾಡಿ ಸಿಕ್ಕಾಕೊಂಡಿರೋದು ವಿಷಯ ಗೊತ್ತಾಗ್ದಲೆ ಆರಾಮಾಗಿ ಇದ್ಬಿಡ್ತಾಳೆ ಇವಳು ಹಿಂಗೆ ಖುಷಿಯಾಗಿರೋಕೆ ಈ ಮನೇಲಿ ಬಿಡಲೇಬಾರ್ದು, ಇರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಸುಮ್ಮನೆ ಫೋನ್ ಹಂಗೆ ತಗೊಬಿಟ್ಟು, ಏನಿಲ್ಲ ಭದ್ರ ಸಿಕ್ಕಾಕಣ್ಣೆ ಅಂತ ಅಂದ್ಬಿಡ್ತಾಳೆ ಸಡನ್ನಾಗಿ. ಇವಳು ವಿದ್ಯೆ ಸಾಂಬಾರು ತಿಕ್ತಿರ್ತಾಳೆ, ಆ ಸಾಂಬಾರು ಬಿಟ್ಬಿಡ್ತಾಳೆ ತಪ್ಪಲೆ ಕೆಳಕ್ಕೆ, ನೆಲಕ್ಕೆಲ್ಲ ಚೆಲ್ಲೋಗ್ಬಿಡ್ತದೆ ಕೋಳಿ ಸಾರು. ಅವಾಗ ಫೋನ್ ಕಟ್ ಮಾಡಿಬಿಟ್ಟು, ಯಾಕಮ್ಮ ಮುದ್ದು ಸೊಸೆ ಸಾರು ಬೀಳಿಸ್ಬಿಟ್ಟೆ, ಏನಾಯಿತು, ಇದ್ಯಾಕೆ ಹಿಂಗೆ ಗಾಬರಿಯಾಗಿ ನಿಂತ್ಕೊಬಿಟ್ಟಿದೆಯೇ ಅಂತ ಅಂದ್ಬಿಟ್ಟು ಈಶ್ವರಿ ಕೇಳ್ತಾಳೆ. ಅಷ್ಟರಲ್ಲಿ ಮೋಹನ್ ಅವ್ರು ಗಾಬರಿಗೆ ಓಡ್ಬರ್ತಾರೆ, ಏನಾಯಿತು ಶಬ್ದ ಬತ್ತಲ್ಲ ಅಂತ, ನೋಡಕ್ಕ ನಿನ್ನ ಮುದ್ದು ಸೊಸೆ ನಾನು ಬದ್ರಂಗೆ ಸಿಕ್ಬಿಟ್ನೆ ಅಂತ ಅಂದಿದ ತಕ್ಷಣ ಗಾಬರಿಯಾಗಿ ನಿಂತ್ಬಿಟ್ಟವಳೆ, ಅದು ಯಾಕೆ ಭಯ ಆಯ್ತಪ್ಪ ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಾಳೆ. ಯಾಕವ್ವ ಏನು ಮಾಡ್ಕೊಂಡೆ ವಿದ್ಯಾ, ಕೈಗೆ ಸುಟ್ಕೊಂಡೆ, ಕಾಲ ಮೇಲೆ ಏನಾರು ಬಿತ್ತೇನವ ಅಂದಾಗ, ಇಲ್ಲ ಕಣತ್ತೆ ಅಂದಾಗ, ಅಲ್ಲ ಕಣೆ ಮುದ್ದು ಸೊಸೆ, ನಾನು ಬದ್ರಂಗೆ ಫೋನ್ ಮಾಡಿ ಸಿಕ್ಕದ್ನ ಅಂತ ಅಂದಿದ್ದು, ಅಲ್ಲ ಅಕ್ಕ ಅಲ್ಲಿ ಬಡ್ಡಿ ಕೊಡ್ದಲ್ಲೇ ಓಡಾಡ್ತಿದ್ನಲ್ಲ ಅವ್ನು ಸಿಕ್ಕದ್ನಂತೆ, ಅದಕ್ಕೆ ಸಿಕ್ಕಾಕಣ್ಣ ಅಂತ ಬದ್ರಂಗೆ ಕೇಳಿದೆ, ಅಷ್ಟರಲ್ಲಿ ಇವಳು ಸಾರು ಬಿಳಿಸ್ಬಿಟ್ಲು, ಏನು ಗಾಬರಿ ಆದ್ಲೋ ಗೊತ್ತಿಲ್ಲ ಅಂತ ಈಶ್ವರಿ ಅಂತಾಳೆ. ಅವಾಗ ಮೋಹನ್ ಅವ್ರು, ಯಾಕವ್ವ ಏನಾಯ್ತು, ಯಾಕೆ ಗಾಬರಿ ಅದೇ, ಸಾರು ಇಳಿಸು ಅಂತ ನಾನು ಹೇಳೋದ್ನೆ, ಸ್ಟವ್ ಆಫ್ ಮಾಡಿದರೆ ಆಯ್ತಿತ್ತಲ್ವೇ, ನಾನು ನಿಂಗೆ ಎಷ್ಟು ಸತಿ ಹೇಳ್ಕೊಟ್ಟಿದ್ದೀನಿ ಬಿಸಿ ಪಾತ್ರೆ ಮುಟ್ಟಾಗಿ ಬಟ್ಟೆ ತಗೋಬೇಕು ಅಂತ ಅಂದ್ಬಿಟ್ಟು ಮೋಹನ್ ಅವರು ವಿದ್ಯಾಗೆ ಹೇಳ್ತಾರೆ. ಆಗ ಇಲ್ಲ ಕಣತ್ತೆ ಏನಿಲ್ಲ, ನಾನು ಸಾರನ್ನ ಎತ್ತದ್ನೆಲ್ಲ ಬಟ್ಟೆ ಜಾರ್ಬಿಟ್ಟು ಬಿದ್ದೋಗ್ಬಿಡ್ತು ಸಾರು ಅಂದಾಗ, ಸರಿ ಬಿಡು ಹೋಗ್ಲಿ ನಿನಗೇನಾಗಿಲ್ಲ ತಾನೇ ಬಾ ಈ ಕಡೆ ಅಂದ್ಬಿಟ್ಟು ಮೋಹನ್ ಅವರು, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಈಶ್ವರಿ, ನೀನು ಬೇರೆ ಸಾರು ಮಾಡ್ಬಿಡು ಬಿರ್ನೆ ಅಂತಂತಾರೆ. ಹ್ಞೂ ಕನಕ ಆಯಿತು ಅಂದ್ಬಿಟ್ಟು ಈಶ್ವರಿ ಹೇಳ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯೆ ಈ ಕಡೆಗೆ ಬಂದು ರೂಮಲ್ಲಿ ಕೂತ್ಕೊಂಡು ಕೈಗೆ ಔಷಧಿ ಎಲ್ಲ ಹಚ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ ಬರ್ತಾರೆ. ಭದ್ರ ಬಂದು ಸೌಂಡ್ ಕೇಳಿಸ್ಬಿಟ್ಟು ಕೈ ಹಿಂದಕ್ಕೆ ಕಂಡು ಮುಚ್ಚಿಕೊಬಿಡ್ತಾಳೆ, ಔಷಧಿದು ಆಯಿಂಟ್ಮೆಂಟ್ ಹಾಕೋದು. ಆವಾಗ ಭದ್ರ ಬಂದು, ಏನಮ್ಮಿ ಏನು ಮಾಡ್ತಿದ್ದೀನಿ, ಏನಿಲ್ಲಪ್ಪ ಸುಮ್ಮನೆ ಕೂತಿದ್ದೀನಿ ಅಂತಾಳೆ. ಅದೇನಮ್ಮಿ ಅದೇನು ಮುಚ್ಚಿಕೊಂಡು ಎಲ್ಲ ತೋರಿಸು ಅಂದಾಗ, ಏನಿಲ್ಲಪ್ಪ ತೋರಿಸ್ತೀಯ ಇಲ್ಲಮ್ಮಿ, ನಾನು ನೋಡಿದೆ ತೋರಿಸು ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಆವಾಗ ಆ ಮುಲಾಮಕ್ಕೆ ತೋರಿಸ್ತಾಳೆ. ಈ ಮುಲಾಮು ನಾನು ಈಶ್ವರಿ ಚಿಕ್ಕವಂಗೆ ತಂದ್ಕೊಟ್ಟಿದ್ದೆ, ಕೈ ಸುಟ್ಕೊಂಡಿದ್ರು ಹಚ್ಕೊಳಕ್ಕೆ, ಇದೇಂಗೆ ಬಂತು ನಿನ್ನ ಕೈಗೆ ಅಂತ ಅಂದ್ಬಿಟ್ಟು ಭದ್ರ ವಿದ್ಯೆನ ಕೇಳ್ತಾರೆ. ವಿದ್ಯಾ, ಇಲ್ಲ ಅಲ್ಲಿತ್ತು ಅದೇನು ಅಂತ ನೋಡೋಕೆ ತಗೊಂಡಿದ್ದೆ ಅಷ್ಟೇ ಅಂತ ಅಂದ್ಬಿಟ್ಟು ವಿದ್ಯೆ ಸುಳ್ಳು ಹೇಳ್ತಾಳೆ. ಅವಾಗ
ತೋರ್ಸಮ್ಮೀಲಿ, ಕೈ ತೋರಿಸು ಅಂದಾಗ, ಏನಿಲ್ಲ ಕಣ್ ಬಿಡಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಕೈ ತೋರಿಸ್ತೀಯ ಇಲ್ವಮ್ಮ ಇವಾಗ ನೀನು, ಕೈ ತೋರಿಸು ಅಂದಾಗ ಅವಳು ಸುಟ್ಟಿರೋ ಗಾಯದೆಲ್ಲ ಕೈ ತೋರಿಸ್ತಾಳೆ. ಬದ್ರಂಗೆ ತುಂಬಾ ಬೇಜಾರಾಗಿ ನೋವಾಗುತ್ತೆ. ಕೈ ನೋಡ್ಬಿಟ್ಟು, ಇದೇನಮ್ಮ ಈಟೋಕೊಂಡು ಸುಟ್ಕೊಂಡಿದ್ಯಾ ಅಂದಾಗ, ಏನಿಲ್ಲ ಕಣ್ ಬಿಡಿ, ಇದೇನು ಉರಿತಾ ಇಲ್ಲ ಕಣ, ನಾನು ಔಷಧಿ ಹಚ್ಕೊಂಡಿದ್ದೀನಿ, ಏನಿಲ್ಲ ವಾಸಿ ಆಗೋತದೆ ಕಣ ಬಿಡಿ, ಇದನ್ನೇನು ದೊಡ್ಡದೇ ಅಂತ ಅಂತಾಳೆ. ಇಲ್ಲ ಕಣ್ ಬಾರಮ್ಮಿ ಈಗ ಅಂದಾಗ, ಎಲ್ಲಿಗೆ ಅಂದ, ನೀನು ಬಾರಮ್ಮಿ ನನ್ನ ಜೊತೆ ಅಂತಂದ್ಬಿಟ್ಟು ಎಲ್ಲ ವಿದ್ಯೆನ ಕರ್ಕೊಂಡು ಕೆಳಕ್ಕೆ ಹೋಯ್ತಾನೆ. ಅಷ್ಟರಲ್ಲಿ ಎಲ್ಲರೂ ಸೇರಿಸಿರ್ತಾನೆ ಅಲ್ಲಿ. ಇವಳೀಶ್ವರಿ, ಓಹೋ ಏನು ಈ 6 ಅಡಿ ಸಭೆ ಕರೆದ್ಬಿಟ್ಟವನು ಎಲ್ರಿಗೂ, ಏನು ಈ ಸೇದದೋ ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ. ಅಷ್ಟರಲ್ಲಿ ಗೌಡ್ರು ಅವ್ರ ತಮ್ಮ ಗೋವಿಂದ ಅವರಿಬ್ಬರು ಕೆಳಗಡೆ ಹೇಳ್ಬಿಟ್ಟು ಬರ್ತಾರೆ. ಅಪ್ಪಯ್ಯ ಅಂದಾಗ, ಏನ್ಲ ಭದ್ರ ಏನ್ಲ ಅಂದಾಗ, ಅಲ್ಲ ಅಪ್ಪಯ್ಯ, ಏನು ಈ ಮನೇಲಿ ಅಡುಗೆ ಮಾಡಲೇಬೇಕು ಅನ್ನೋದೇನಾರು ರೂಲ್ಸ್ ಇದ್ದತೆ, ಅಲ್ಲ ಕಾನೂನು ಇದ್ದತೆ, ಅಡುಗೆ ಕಲೀಲೇಬೇಕೇ ಅಂದಾಗ, ಯಾಕ್ಲಾ ಏನಾಯಿತು ಅಂತ ಅಂದ್ಬಿಟ್ಟು ಗೌಡ್ರು ಕೇಳ್ತಾರೆ. ಇಲ್ಲಿ ನೋಡು ವಿದ್ಯೆ ಕೈ ಹೆಂಗೆ ಸುಟ್ಕೊಂಡಿದ್ದಾಳು ಅಡುಗೆ ಮಾಡೋಕ್ಕೋಗಿ, ಇನ್ನು ಅಡುಗೆ ಕಲೀಲೇಬೇಕು ಅಂತ ಏನಾರು ಕಾನೂನು ಇದ್ದತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ವಿದ್ಯೆ, ಕೈ ತೋರಿಸು ವಿದ್ಯಾ ಅಂತಾರೆ. ಸುಮ್ಕಿರ್ತೀರ ನೀವು ಅಂತ ವಿದ್ಯೆ ಭದ್ರಂಗೆ ಹೇಳ್ತಾಳೆ. ನೀನು ಕೈ ತೋರ್ಸಮ್ಮಿ ಅಂತ ಅಂದ್ಬಿಟ್ಟು ಭದ್ರ ಕೇಳಿದಾಗ ಕೈ ತೋರಿಸ್ತಾಳೆ. ಆ ಕೈ ಗಾಯ ಎಲ್ಲ ನೋಡ್ಬಿಟ್ಟು ಶಿವರಾಮೇಗೌಡ್ರಿಗೆ ತುಂಬಾ ಬೇಜಾರಾಗುತ್ತೆ ಪಾಪ. ನೋಡಪ್ಪಯ್ಯ, ಈ ಮನೇಲಿ ಅಡುಗೆ ಮಾಡಲೇಬೇಕು ಅಂತ ಏನಾರು ಕಾನೂನು ಇದ್ದರೆ ಅದೆಲ್ಲ ಏನು ಬೇಡ, ವಿದ್ಯೆಯನ್ನು ಅಡುಗೆ ಕಲಿತು ಏನೂ ಮಾಡಬೇಕಾಗಿಲ್ಲ. ಈ ಮನೆಗೆ ಇಬ್ಬರು ಕೆಲಸದವ್ರನ್ನ ಇಟ್ಕೊಂಡು ಅಡುಗೆಯವ್ರನ್ನ ಇಟ್ಕೊಂಡ್ರೆ ಆಯಿತು. ಅವ್ರ ಕೆಲಸದವ್ರು ಅಡುಗೆಯವರೇ ಅಡುಗೆ ಕೆಲಸದವ್ರೆ ಅಡುಗೆ ಎಲ್ಲ ಮಾಡ್ತಾರೆ. ವಿದ್ಯಂಗೆ ಇದೆಲ್ಲ ಏನು ಬೇಡ, ಕೈಯೆಲ್ಲ ಸುಟ್ಕೊಂಡವಳೆ ಆಯಿತಾ ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಅವಾಗ ಇವಳೀಶ್ವರಿ, ಶಾಬಾಷ್ ನೋಡ್ದಾ, ಎಂಡ್ರ ಕೈ ಸುಟ್ಕೊಂಡಿರೋದಕ್ಕೆ ಯಾರಡಿ ಅಪ್ಪನ ಮುಂದೆನೇ ನಿಂತ್ಕೊಂಡು ಮಾತಾಡಂಗದ, ಆಹಾ ರಾಮಾಯಣನ ಮಹಾಭಾರತನ ನಡೀತದೆ ನೋಡ್ಬೋದು ಆರಾಮಾಗಿ ಅಂತ ಅವಳೀಶ್ವರಿ ಖುಷಿಯಾಗಿ ನಿಂತಿರ್ತಾಳೆ. ಅಷ್ಟರಲ್ಲಿ ಅಜ್ಜಿ, ಏನ್ಲ ಭದ್ರ ನೀನು ಮಾತಾಡ್ತಿರೋದು ಅಂದಾಗ, ಅಮ್ಮಮ್ಮ ನೀನು 10 ದಿವಸ ಟೈಮ್ ಕೊಟ್ಟಿದ್ದೀಯ ತಾನೇ, ಅಷ್ಟರಲ್ಲಿ ಕಲಿಬೇಕು ಅಂತ, ನೀನು ಇಲ್ಲಿ ಮಾತಾಡೋಂಗಿಲ್ಲ ಸುಮ್ಮನಿರಮ್ಮಮ್ಮ ಅಂದಾಗ, ಯಾಕ್ಲ ಮಾತಾಡಬಾರ್ದು ಮುತ್ಲ ಬಾಯಿ ಅಂತ ಅಂದಾಗ, ಆಮೇಲೆ ಏನಮ್ಮಮ್ಮ ಅಂದರೆ, ಇಲ್ಲ ವಸಿ ಮಾತಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಅಜ್ಜಿ ಮಾತಾಡ್ತಾರೆ. ಅವಾಗ, ಏ ಮೋಹನ ನಿನ್ನ ಕೈ ತೋರಿಸೆ ಅಂತಾರೆ. ಮೋಹನ್ ಅವರು ಕೈ ತೋರಿಸ್ತಾರೆ. ಅವ್ರ ಕೈಯು ಸುಟ್ಟಿರ್ತದೆ. ನೋಡ್ಲಾ ನಿಮ್ಮ ಅವ್ವನ ಕೈಯು ಸುಟ್ಟದೆ. ಈಶ್ವರಿ ನಿನ್ನ ಕೈ ತೋರಿಸು ಅಂದಾಗ ಈಶ್ವರಿ ಕೈ ತೋರಿಸ್ತಾರೆ. ಅವ್ರ ಕೈಯು ಸುಟ್ಟಿರ್ತದೆ. ನೋಡ್ಲಾ ನಿಮ್ಮ ಚಿಕ್ಕವನ ಕೈಯು ಸುಟ್ಟೋದಿಲ್ಲಿ ಅಂತ ಅಂತಾರೆ. ಆಮೇಲೆ ಇಷ್ಟಕ್ಕೆಲ್ಲ ಯಾಕೆ ಸಾವಿತ್ರಿ ನಿನ್ನ ಕೈ ತೋರಿಸು ಅಂತ ಅಂದ್ಬಿಟ್ಟು ಅವ್ರ ಮಗಳ ಕೈ ತೋರಿಸ್ತಾರೆ. ಅವ್ರ ಮಗಳ ಕೈ ಸುಟ್ಟಿರ್ತದೆ. ಇಷ್ಟೆಲ್ಲ ಯಾಕೆ, ನನ್ನ ಮೊಮ್ಮಗಳು ಇನ್ನಂತಿ ಮೊನ್ನೆ ನಿನ್ನ ಹೆಂಡ್ರು ಅಡುಗೆ ಹಾಳು ಮಾಡಿದ್ಲಲ್ಲ, ಅವತ್ತು ಊರವ್ರಿಗೆಲ್ಲನೂ ಅಡುಗೆ ಮಾಡಿದ್ಲಲ್ಲ, ಅವತ್ತು ನನ್ನ ಮೊಮ್ಮಗಳೂ ಕಾಲು ಸುಟ್ಕೊಂಡವಳೆ, ತೋರಿಸೆ ಇನ್ನಂತಿ ಕಾಲು ಅಂದಾಗ ಅವಳು ಕಾಲು ತೋರಿಸ್ತಾಳೆ. ಅವಳ ಕಾಲು ಸುಟ್ಟಿರ್ತದೆ. ನೋದೆಲ್ಲ ಎಲ್ಲರೂ ಅಡುಗೆ ಮಾಡುವಾಗ ಕೈ ಸುಟ್ಕೊಂಡು ಕಾಲು ಸುಟ್ಕೊಂಡೆ ಅಡುಗೆ ಮಾಡ್ಬೇಕು. ಇದೇನು ದೊಡ್ಡ ಸಾಧಿಸ್ತಾಗ್ದೇ ಕೆಲಸ ಏನಲ್ಲ ಕಣ್ಲ ಅಡುಗೆ ಮಾಡೋದು. ಇವಾಗಾರ ಗ್ಯಾಸು ಬುರ್ನ ಹಚ್ಕೋಬೋದು ಮಾಡ್ಬೋದು. ನಮ್ಮ ಕಾಲದಲ್ಲಿ ನಾವು ಸೌದೆ ತಗೊಬಂದು ಸೌದೆ ಒಲೆ ಹಚ್ಚಿ ಅಡುಗೆ ಮಾಡ್ತಿದ್ದೋ. ಅದರಲ್ಲೂ ಹಸಿ ಸೌದೆ ಬಂದ್ಬಿಟ್ರಂತೂ ಬೇಡ ನಮ್ಮ ಪಾಡು. ಹೊಗೆ ಸುತ್ಕೊಬಿಡೋದು, ಮನೆ ತುಂಬ ಕಣ್ಣು ತುಂಬ ಹೊಗೆ ಸುತ್ಕೊಬಿಡೋದು. ನನ್ನ ಕಣ್ಣು ತುಂಬ್ಕೊಂಡು ಎಷ್ಟೋ ಸತಿ ಕೆಂಡದ ಮೇಲೆ ಕಾಲಿಕ್ಕೊಂಡು ಕಾಲು ಸುಟ್ಕೊಂಡಿದ್ದೀನಿ ಕಣ್ಲ ನಾನು. ಕಣ್ಮೇಲೆ ಹೊಗೆ ತುಂಬ್ಕೊಂಡು ಕೆಂಡದ ಮೇಲೆ ಕಾಲಿಕ್ಬಿಟ್ಟಿದ್ದೀನಿ ಎಷ್ಟೋ ಸತಿ. ಹಂಗೆಲ್ಲ ಏನು ಇಲ್ವಲ್ಲ ಈಗ. ಯೋನ ನೀನು ಎಂಡ್ರು ಒಂದು ಕೈ ಸುಟ್ಕಿರೋದಕ್ಕೆ ಬಂದು ಇಷ್ಟೆಲ್ಲ ಮಾಡ್ತಾಯಿದ್ದೀಯಲ್ಲ ನೀನು ಅಂತ ಅಂದ್ಬಿಟ್ಟು ಹಂಗಲ್ಲಮ್ಮಮ್ಮ, ಯಾಕ್ಲ ಹಂಗಲ್ಲ, ಎಲ್ಲರಿಗೂ ಅಡುಗೆ ಕಲಿಬೇಕಾದ್ರೆ ಕೈ ಕಾಲು ಸುಡೋದು ಸಾಮಾನ್ಯನೇ. ಒಂದು ಕೆಲಸ ಮಾಡ್ಲಾ, ಅವಳಿಗೆ ನಾನು ಗಡುವು ಕೊಟ್ಟಿದ್ದೀನಲ್ಲ 10 ದಿವಸದೊಳಗಡೆ ಅಡುಗೆ ಕಲಿಬೇಕು ಅಂತ. ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ, ಅಷ್ಟು ಷರತ್ತಾಗಿರೋ ಮನೆತನ ಅಲ್ಲ ನಂದು, ನಾನು ಇನ್ಮೇಲೆ ಕಲಿಯೋಕ್ಕಿಲ್ಲ, ನಾನು ಆರಾಮಾಗಿರೋಕ್ಕೆ ಬಂದಿದ್ದೀನಿ, ಈ ಹೊಟ್ಟೀಲಿ ನಾನು ಆರಾಮಾಗಿರ್ತೀನಿ, ನನಗೆ ಯಾವುದೇ ಅಡುಗೆ ತಲೆನೋವು ಬೇಡ ಅಂತ ಹೇಳ್ಬಿಡ್ಲಿ. ಅವಳು ಅಡುಗೆ ಕೋಣೆ ಕಾಲಿತ್ತಂಗೆ ನಾನು ಮಾಡ್ತೀನಿ. ಇಲ್ಲ ನನಗೆ ಇವೆಲ್ಲ ಆಗೋಕ್ಕಿಲ್ಲ, ನಾನು ಬರೋಲ್ಲ, ನಾನು ಮಾಡಲ್ಲ, ನಮ್ಮಪ್ಪ ನಮ್ಮವ್ವ ನನಗೆ ಹಿಂಗೆ ಏನಾದರೂ ಸಾಧಿಸ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ಬಿಡ್ಲಿ. ಅವಳು ಸುದ್ದಿಗೂ ನಾನು ಬರೋಕ್ಕಿಲ್ಲ ಕಣ್ಲ ಭದ್ರ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವಾಗ ಭದ್ರ ಏನು ಮಾಡ್ತಾರೆ, ವಿದ್ಯೆನ ಮಕ್ಕ ನೋಡ್ತಾರೆ. ಗೌಡ್ರೆಲ್ಲ ಯಾರು ಏನೂ ಮಾತಾಡ್ತಿರಲ್ಲ, ಸುಮ್ಮನೆ ಇರ್ತಾರೆ. ಅವಾಗ ವಿದ್ಯೆ ಎಲ್ಲರನ್ನೂ ನೋಡ್ಬಿಟ್ಟು, ಇದೇನು ಮಾಮೂಲಿ ತಾನೇ ಎಲ್ಲರಿಗೂ ಕೈ ಕಾಲು ಸುಟ್ಕೊಳ್ಳೋದು ಅಡುಗೆ ಮಾಡ್ಬೇಕಾರೆ ಅಂತ ಹೇಳ್ಬಿಟ್ಟು, ಇಲ್ಲ ಕಣಜ್ಜಿ ನಾನು ಮಾಡ್ತೀನಿ, ನಾನು ಕಲಿತೀನಿ, ನೀವು ಕೊಟ್ಟಿರೋ ಗಡುವು ಒಳಗಡೆ ನಾನು ಅಡುಗೆ ಮಾಡೋದು ಕಲಿತೀನಿ, ಈ ಹಟ್ಟಿಯವ್ರನ್ನೆಲ್ಲ ಪ್ರೀತಿ ನಾನು ಸಂಪಾದನೆ ಮಾಡ್ತೀನಿ ಕಣಜ್ಜಿ, ನಾನು ಅಡುಗೆ ಮಾಡ್ತೀನಿ, ನಾನು ಕಲಿತೀನಿ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ನೋಡ್ದೇನಲ್ಲ ಅವಳಿಗದೇ ಧೈರ್ಯ ಕಲಿತೀನಿ ಅಂತ ನೀನು ಯಾಕ್ಲ ಮಾತಾಡ್ತಿದ್ಯಾ, ಗಂಡಸು ಆಚೆ ಹೋಗಿ ದುಡ್ಕೊಬತ್ತಾನೆ ಕಣ್ಲ, ಬಿಸಿಲು ಮಳೆ ಗಾಳಿಯಿಂದಲೇ ದುಡ್ಕೊಂಬಂದು ಬೆವರು ಸುರಿಸಿ ಸಂಪಾದನೆ ಮಾಡಿ ತಂದಾಗ್ತಾನೆ ಕಣ್ಲ. ಆ ಗಂಡಸು ನನಗೆ ಬಿಸಿಲು ಬೆವರು ಮಳೆ ಅಂತ ದುಡಿದಲ್ಲಿದ್ರೆ ಮನೆ ಕೂತ್ಕೊಂಡು ಹೆಣ್ಮಕ್ಳು ಏನು ತಿಂತಾರಲ್ಲ. ಗಂಡಸು ಆಚೆಗೋಗಿ ದುಡಿಬೇಕು, ಕಷ್ಟಪಡಬೇಕು, ಹೆಂಡ್ರು ಮನೇಲಿ ದುಡಿಬೇಕು ಕಣ್ಲ, ಆವಾಗಲೇ ಸಂಸಾರ ಸಾಗೋದು. ಅದನ್ನು ಬಿಟ್ಬಿಟ್ಟು ಸಂಸಾರ ಆಗಲ್ಲ, ಅದು ಮಸಣ ಆಗೋಯ್ತದೆ, ಅರ್ಥ ಐತೆ. ಯಾವತ್ತೂ ಅಷ್ಟೇ
ಹೆಣ್ಮಕ್ಳು ಮನೇಲಿ ಕೆಲಸ ಕಲ್ತ್ಕೊಂಡು ಹೋಗ್ಬೇಕು, ಗಂಡಸರು ಕಷ್ಟ ಸುಖನ ದುಡ್ಕೊಂಬಂತ ಅಂದಾಕ್ಬೇಕು. ಅದೇ ನಿಜವಾದ ಸಂಸಾರ. ಅದನ್ನು ಮೊದಲು ತಿಳ್ಕೊಂಡಲ್ಲೇ ಎಲ್ಲ ಬಂದ್ಬಿಟ್ಟ ಇಲ್ಲಿ ಅಂತ ಅಂದ್ಬಿಟ್ಟು ಬದ್ರಂಗೆ ಅಂತಾರೆ. ಅವಾಗ ತಿಳಿತಾನಲ್ಲ, ಅವಳು ಅಡುಗೆ ಮಾಡ್ತೀನಿ ಕಲಿತೀನಿ ಅಂತ ಹೇಳೋಳೆ, ಹೋಗ್ಲಾ ಈಗ ಅಂತಾರೆ. ಅವಾಗ ಎಲ್ಲರೂ ನಡೀರಿ, ಎಲ್ಲರೂ ನಿಮ್ಮ ಕೆಲಸ ನೋಡಿ ಅಂತಾರೆ. ಅಜ್ಜಿ ಅಲ್ಮೇಲೆ ಎಲ್ಲರೂ ಹೋಯ್ತಾರೆ. ಗೌಡ್ರು ಗೋವಿಂದ ಬಾ ಅಷ್ಟು ಕೆಲಸ ಅದೇ ಅಂತ ಅವರು ಹೋಯ್ತಾರೆ. ಎಲ್ಲರೂ ಹೋದ್ಮೇಲೆ ಅಜ್ಜಿ ಮತ್ತು ವಿದ್ಯಾ ಭದ್ರ 3 ಜನ ಇರ್ತಾರೆ. ಓಹೋ ಹೋ ಹೋ ಹೋ, ಈ ಗುಲ್ಗಂಜಿಯ ಗಾಯಕ್ಕೆ ಇಷ್ಟೆಲ್ಲನೂ ರಾಮನೆ ಮಾಡಿಬಿಟ್ಲೆ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಸರಿ ಅಂದ್ಬಿಟ್ಟು ಅಜ್ಜಿ ಹೊಟ್ಟೋಯ್ತಾರೆ. ವಿದ್ಯೆನೂ ಭದ್ರ ರೂಮಲ್ಲಿ ಬಂದು ಕೂತಿರ್ತಾರೆ. ಭದ್ರ ಅಳ್ತಾ ಇರ್ತಾರೆ. ಅವಾಗ ವಿದ್ಯಾ, ಯಾಕೆ ಕಣ್ ತುಂಬ್ಕೊಂಡಿದ್ದೀರಾ, ಏನಾಯಿತು ಯಾಕೆ ಅಂದಾಗ, ಅಲ್ಲ ಕಣಮ್ಮಿ, ನೀನನ್ನು ಮಾರಾಣಿಂಗೆ ನೋಡ್ಕೊತೀನಿ ಅಂತ ನಾನು ಲಗ್ನಾಗಿ ಬಂದೆ. ಇವತ್ತು ನೀನು ಇಷ್ಟಕ್ಕೆಲ್ಲ ಕಷ್ಟಪಡ್ತಿದ್ಯಲ್ಲ, ನಂಗೆ ಮನ್ಸಿಗೆ ನೋವಾಗಕ್ಕಿಲ್ವೇ? ನಿನ್ನ ಗಾಯ ನೋಡೋರು ನನಗೆ ಹೊಟ್ಟೆ ಉರಿತದೆ ಕಣಮ್ಮಿ ಅಂದಾಗ, ಯಾಕೆ, ಅದು ಏನಿಲ್ಲ, ವಾಸಿ ಆಯ್ತದೆ ಬಿಡಿ. ಇವಾಗ ಅಜ್ಜಿ ಹೇಳ್ದಂಗೆ ಎಲ್ಲರೂ ಕೈ ಸುಟ್ಕೊಂಡವ್ರಲ್ಲ, ಕೆಲಸ ಮಾಡ್ಬೇಕಾರೆ ಎಲ್ರಿಗೂ ಆಯ್ತದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಏನಿಲ್ಲ, ವಾಸಿ ಆಯ್ತದೆ ಬಿಡಿ. ನೀವು, ನಾನೊಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡಿ ಅಂದಾಗ, ಏನು ಹೇಳಮ್ಮಿ, ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಅಂದಾಗ, ಯಾಕಮ್ಮಿ ನಾನೇನು ಮಾಡಿದೆ, ನೀನು ಗಾಯ ನೋಡ್ಬಿಟ್ಟು ನನಗೆ ಬೇಜಾರಾಯಿತು ಕಣಮ್ಮಿ, ಅದಕ್ಕೆ ಕೋಪ ಮಾಡ್ಕೊಂಡೆ ಅಂದಾಗ, ನೋಡಿದ್ರಾ, ಗಾಯ ಔಷಧಿ ಹಾಕಿದ್ರೆ ವಾಸಿ ಆಗೋಯ್ತದೆ, ನೀವು ಕೋಪ ಕಮ್ಮಿ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಕೋಪ ಗಾಯ ಇದ್ದಂಗೆ, ಅದು ಔಷಧಿ ಹಾಕ್ಲಿಲ್ಲ ಅಂದರೆ ಹಂಗೆ ಕೆಳ್ಕೊಂಡು ಹೋಯ್ತಿರ್ತದೆ ನೋಡಿ. ಇವಾಗ ನಿಮ್ಮ ಕೋಪ ಎಷ್ಟು ಕೆಳ್ಕೊಂತೈತೆ. ಇವಾಗ ನಿಮ್ಮ ಸಮಾಧಾನ ಮುಲಾಮ್ ಇದ್ದಂಗೆ, ಮುಲಾಮ್ ಹಾಕಿದ್ರೆ ಗಾಯ ವಾಸಿ ಆಗೋಯ್ತದಲ್ಲ, ಹಂಗೆ ನಿಮ್ಮ ಸಮಾಧಾನ ಮುಲಾಮ್ ಇದ್ದಂಗೆ. ನೀವು ಯಾವಾಗಲೂ ಸಮಾಧಾನವಾಗಿ ಇರಬೇಕು, ಹಿಂಗೆ ಕೋಪ ಮಾಡ್ಕೋಬಾರ್ದು. ಸಮಾಧಾನವಾಗಿದ್ದು ಎಲ್ಲರ ರಟ್ಟಿಯವರ ಪ್ರೀತಿ ಸಂಪಾದನೆ ಮಾಡಬೇಕು. ಇವಾಗ ನೀವು ಇಷ್ಟು ಕೋಪ ಮಾಡ್ಕೊಬಿಟ್ರೆ ಎಲ್ರಿಗೂ ಎಷ್ಟು ಬೇಸರ ಆಯಿತು ನೋಡಿದ್ರಲ್ವಾ. ಬೇಡ, ಇವೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಖುಷಿಯಾಗಿರಿ, ನೀವು ನಗ್ನಗ್ತಾ ಇರಬೇಕು ಅಂದಾಗ, ಹಂಗಲ್ಲ ಕಣಮ್ಮಿ, ನೀನು ನೋಡು ಹೆಂಗೆ ಉಪ್ಪು ಖಾರ ಇದ್ದದ್ದು ಊಟನೂ ತಿಂತಿದ್ಯಾ, ಹಿಂಗೆ ಕೈಯೆಲ್ಲ ಸುಟ್ಕೊಂಡಿದ್ಯಾ, ನನಗೆ ಎಷ್ಟು ನೋವಾಗ್ತದೆ ಕಣಮ್ಮಿ ಮನ್ಸಿಗೆ. ಅವೆಲ್ಲ ಬೇಡ, ಅದೆಲ್ಲ ಹೇಳಿಲ್ವ ಅಜ್ಜಿ, ಎಲ್ಲ ಮಾಮೂಲಿ. ಅದು ಹೆಣ್ಮಕ್ಳು ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಮಾಮೂಲಿ ಅಂತ. ನೀವು ಕೋಪ ಮಾಡ್ಕೋಬೇಡಿ, ಕೋಪ ಗಾಯ ಇದ್ದಂಗೆ, ಅದು ಕೆಳ್ಕೊಂಡು ಒಯ್ತಾನೆ ಇರ್ತದೆ. ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ನೀವು ಕೋಪ ಮಾಡ್ಕೊಳ್ಳೋ ಬದಲು ಗಾಯಕ್ಕೆ ಔಷಧಿ ಆಗೋ ಥರ ಸಮಾಧಾನನೇ ಔಷಧಿ ಇದ್ದಂಗೆ. ನೀವು ಸಮಾಧಾನವಾಗಿರಿ, ಎಲ್ಲ ಸರೋಯ್ತದೆ, ಎಲ್ಲ ಸರಿಯಾಗಿ ಆಯ್ತದೆ ಕಣ, ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ವಿದ್ಯಾ ಭದ್ರನಿಗೆ ಸಮಾಧಾನ ಮಾಡ್ತಾಳೆ. ಅವಾಗ ಭದ್ರ, ಓ ನನ್ನ ಹೆಂಡ್ರು ಎಷ್ಟೊಕ್ಕೊಂದು ತಿಳ್ಕೊಬಿಟ್ಟವಳಲ್ಲ ಅಂತ ಅಂದ್ಬಿಟ್ಟು ಭದ್ರಂಗೆ ಭಾಳನೇ ಖುಷಿಯಾಗುತ್ತೆ. ಅವಾಗಿಬ್ಬರೂ ಸುಮ್ಮನೆ ಸಮಾಧಾನವಾಗಿ ಕೂತಿರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಸಂಚಿಕೆ ಏನಾದ್ರು ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಪ್ರತಿ ವಿಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿರ್ತೀನಿ. ಅಕಸ್ಮಾತ್ ಈ ವಿಡಿಯೋ ಬಗ್ಗೆ ತಮಗೇನಾರು ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ.